ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಮ್ಮ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರುವಂಥ ಬೆಲ್ ಐಕಾನ್ನ ಕ್ಲಿಕ್ ಮಾಡ್ಕೊಂಡು ನೋಡಿ. ಇವಾಗ ಸ್ವಲ್ಪ ಹೊರಗಡೆ ಹೋಗೋಣ ಅಂತಂದು ಹೊರಗಡೆ ಹೋಗೋದಕ್ಕೆ ರೆಡಿ ಆಗಿದ್ದೀನಿ. ಸೊ ಏನಕ್ಕೆ ಅಂತಂದು ಹೇಳ್ತೀನಿ. ಸೊ ನಾನು ಲಾಸ್ಟ್ ಟೈಮು GRTಗೆ ಬಂದಿದ್ದೆ. ಆಲ್ಮೋಸ್ಟ್ ಒಂದು 6 ಮಂತ್ ಬ್ಯಾಕ್ ಬಂದಿದ್ದೆ. ಆವಾಗ ನಾನು ಚಿಕ್ಕದೊಂದು ತಾಳಿ ಸರ ನೋಡಿದ್ದೆ. ಸೊ ಇವಾಗೂ ಕೂಡ ಇದೆ ನನ್ನ ಹತ್ರ ತಾಳಿ ಸರ. ಬಟ್ ಅದು ಸ್ವಲ್ಪ ಕಟ್ ಆಗಿಬಿಟ್ಟಿದೆ. ಹಾಗೆ ನಾನು ಎಲ್ಲಿ ಮಲ್ಕೊತೀನಿ, ಮಲ್ಕೊಂಡ ಜಾಗದಲ್ಲೇ ಹಂಗೆ ಬಿಚ್ಕೊಂಡು ಹೋಗುತ್ತೆ. ಹಾಗೆ ಕಟ್ ಕೂಡ ಆಗಿದೆ ಅಲ್ಲ. ಸೊ ಅದನ್ನ ಹಾಕ್ಬಿಟ್ಟು ಬೇರೆದು ತಗೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಬಟ್ ನನ್ನ ಹಸ್ಬೆಂಡ್ಗೆ ಇನ್ನೂ ಇಷ್ಟ ಇಲ್ಲ. ಬೇಡ, ಅದೇ ಚೆನ್ನಾಗಿದೆ ಡಿಸೈನು ಅಂತ ಹೇಳ್ತಾ ಇದ್ದಾರೆ. ನಾನು ಲಾಸ್ಟ್ ಟೈಮ್ ಬಂದಾಗ GRTಗೆ ಬಂದಿದ್ದೆ ಒಂದ್ಸಲ. ಆವಾಗ ನಾನೊಂದು ತಾಳಿ ಸರ ಡಿಸೈನ್ ನೋಡಿದ್ದೆ. ಸೊ ಅದನ್ನ ನೋಡ್ತಾ ಇದ್ದೆ. ಬಟ್ ಅದು ಇಲ್ಲ ಅಂತ ಹೇಳ್ತಾ ಇದ್ರು ಅವರು. ಸೊ ಮೇಡಮ್ ಇಲ್ಲ, ಅದು ಖಾಲಿ ಆಗಿಬಿಟ್ಟಿದೆ. ಬೇಕಂದರೆ ನಾನು ಚೆಕ್ ಮಾಡ್ತೀನಿ ಇನ್ನೊಂದ್ಸಲ ಬೇರೆ ಬ್ರಾಂಚಲ್ಲಿ ಅಂತ ಹೇಳ್ತಾ ಇದ್ರು. ಆದರೆ ಸರಿ, ನಾನು ನೋಡೋಣ ಯಾವುದಾದ್ರೂ ನನಗೆ ಇಷ್ಟ ಆಗುತ್ತಾ ಅಂತ. ಸರಿ ನೋಡೋಣ, ಬಂದುಬಿಟ್ಟಿದ್ದೀನಲ್ಲ ಹೇಗಿದ್ರು ಅಂತ ನೋಡ್ತಾ ಇದ್ದೆ. ಬಟ್ ನನಗೇನು ಅನಿಸ್ತಿತ್ತು ಅಂದರೆ, ನಾನು ಹಾಕ್ಕೊಂಡಿರೋ ತಾಳಿ ಸರ 20 ಇಂಚ್ ಇತ್ತು. ಇದೆಲ್ಲ ಬಂದುಬಿಟ್ಟು 16 ಇಂಚ್ ಇತ್ತು. ಅಟ್ಲೀಸ್ಟ್ ನಂಗೆ 18 ಇಂಚ್ ಆದರೂ ಬೇಕಿತ್ತು. ಸರಿ, ನಿಮಗೆ ನಾನು ನೆಕ್ಸ್ಟ್ ಟೈಮ್ ಬನ್ನಿ, ನಾನು ಬೇರೆದು ತರಿಸ್ಕೊಡ್ತೀನಿ ಅಂತ ಹೇಳಿದ್ರು GRTನಲ್ಲಿ. ಸರಿ ಆಯಿತು, ಇಲ್ಲಾಂದರೆ ನಾನು ಬೇರೆ ಬ್ರಾಂಚಿಗೆ ಹೋಗಿ ನೋಡ್ತೀನಿ ಅಂತ ಹೇಳಿದೆ. ಹಾಗೆ ಇಲ್ಲೇ ನಮ್ಮ ಮನೆ ಹತ್ರನೂ ಕೂಡ ನಮಗೆ ಪರಿಚಯದಲ್ಲಿ ನಾವು ಯಾವಾಗಲೂ ರೆಗ್ಯುಲರಾಗಿ ಹೋಗೋ ಶಾಪಲ್ಲೂ ಕೂಡ ಒಂದ್ಸಲ ನೋಡು ಅಂತ ಹೇಳಿದ್ರು ನನ್ನ ಹಸ್ಬೆಂಡು. ಹಾಗಾಗಿ ಅಲ್ಲೋದ್ವಿ. ಅಲ್ಲಿ ಜಾಸ್ತಿ ಫ್ಯಾನ್ಸಿ ಮಂಗಲೆ ಸರನೇ ಇತ್ತು. ನಂಗೆ ಶಾರ್ಟಲ್ಲಿ ಫ್ಯಾನ್ಸಿ ಎಲ್ಲ ನಂಗೆ ಹಾಕೋಕ್ಕೆ ಅಷ್ಟೊಂದು ಇಷ್ಟ ಆಗಲ್ಲ. ನನ್ನ ಹಸ್ಬೆಂಡು ಕೂಡ ಇಷ್ಟಪಡಲ್ಲ ಹಾಕ್ಸೋದಕ್ಕೆ. ಬೇಡ ಅದು ಅಂತ ಹೇಳಿದ್ರು. ಆಮೇಲೆ ನನಗೆ ಸ್ಟೋನಿಂದು ಸ್ವಲ್ಪ ಇಷ್ಟ ಆಯಿತು. ಬಟ್ ಸ್ಟೋನಿಂದು ಬೇಡ ಅಂತ ಅಂದ್ಕೊಂಡು ಹಾಗೆ ನೋಡ್ತಾ ಇದ್ದೆ ಯಾವುದಿದೆಯೋ ಅದೇ ಅಂತ. ಬಟ್ ಅದೆಲ್ಲ ತುಂಬಾ ಕಡಿಮೆ ವೇಟಲ್ಲಿತ್ತು. ನನಗೆ ಅಷ್ಟೊಂದು ಕಡಿಮೆ ವೇಟಲ್ಲಿ ತಗೊಳ್ಳೋದಕ್ಕೆ ಇಷ್ಟ ಇರಲಿಲ್ಲ. ಆಮೇಲೆ ಅದಕ್ಕೆ ಮತ್ತೆ ನಾನು ಸಪ್ರೇಟಾಗಿ ಏನು ಮುಂದೆ ತಾಳಿ ಬೊಟ್ಟಿರುತ್ತಲ್ವ, ಸೊ ಅದನ್ನು ತೊಗೋಬೇಕಿತ್ತು. ಇದು ಒಂದೆರಡಕ್ಕೇನೋ ಅಷ್ಟೇ ತಾಳಿ ಬೊಟ್ಟಿತ್ತು. ಬಟ್ ನಂಗೆ ಅದೇನೋ ಅಷ್ಟೊಂದು ಇಷ್ಟ ಆಗಲಿಲ್ಲ. ತುಂಬಾ ಅದನ್ನು ಕೂಡ ಸೇಮ್ ಲೆಂತೇ ಇತ್ತು. 16 ಇಂಚ್ ಅಂತ ಹೇಳಿದ್ರು. ಅಟ್ಲೀಸ್ಟ್ 18 ಇಂಚ್ ಇರೋದಾದರೂ ನಂಗೆ ನೋಡಿ ಅಂತ ಹೇಳಿದೆ. ಮಾಡಿ ಕೊಡ್ತೀವಿ ಅಂತ ಹೇಳಿದ್ರು. ಬೇಡ ಅಂತ ಹೇಳಿದೆ. ನನ್ನ ಹಸ್ಬೆಂಡ್ ಏನು ಹೇಳಿದ್ರು, ಏನಕ್ಕೆ ಸುಮ್ಮನೆ ಚೇಂಜ್ ಮಾಡ್ತೀಯಾ, ಬೇಡ, ಇದನ್ನೇ ಸ್ವಲ್ಪ ಏನಾದರೂ ಆಲ್ಟ್ರೇಷನ್ ಮಾಡಿಸ್ಕೊ ನೀನು ಅಂತ ಹೇಳ್ತಾ ಇದ್ರು, ನನಗೆ ಆಲ್ರೆಡಿ ಹಾಕ್ಕೊಂಡಿರೋದನ್ನು. ಸೊ ಅದಕ್ಕೋಸ್ಕರ ನೋಡೋಣ ಅಂತಂದು ಥಿಂಕ್ ಮಾಡ್ತಾಯಿದ್ದೆ. ಅವರು ಕೂಡ, ಈ ಜ್ಯುವೆಲರಿ ಶಾಪವರು ಕೂಡ, ನಾನು ನಿಮಗೆ ಇದು ಬೇರೆ ಪಿಕ್ಚರ್ಸ್ ಎಲ್ಲ ನಾನು ನಿಮಗೆ ನಾಳೆ ಸೆಂಡ್ ಮಾಡ್ತೀನಿ, ಇಲ್ಲ ನೀವು ಫೋನ್ ಮಾಡಿ ಬನ್ನಿ ಅಂತ ಹೇಳಿದ್ರು. ನನಗೆ ಇದು ಸ್ಟೋನಿಂದು ಸ್ವಲ್ಪ ಚೆನ್ನಾಗಿದೆ ಅಂತ ಅನ್ನಿಸ್ತು ಪಕ್ಕದ್ದು. ಸೊ ನನ್ನ ಹಸ್ಬೆಂಡ್ ಸ್ಟೋನಿನ ಮಾತ್ರ ತೊಗೊಳೋದಕ್ಕೆ ಹೋಗಬೇಡ ಅಂತ ಹೇಳ್ತಾ ಇದ್ರು. ಸರಿ ಆಯಿತು ಅಂತಂದು ಹಾಗೆ ನೋಡ್ತಾ ಇದ್ದೆ. ಇದೆಲ್ಲ ತುಂಬಾ ಕಡಿಮೆ ವೇಟಲ್ಲಿತ್ತು. ಸೊ ನಂಗೆ ಇಷ್ಟೊಂದು ಕಡಿಮೆ ವೇಟಲ್ಲಿ ಅಷ್ಟು ಮತ್ತೆ ಡೈಲಿ ಹಾಕ್ಕೊಳ್ಳೋದಲ್ವ, ತಡಿಯಲ್ಲ ತುಂಬ ಕಡಿಮೆ ವೇಟಲ್ಲಿ ತೊಗೊಂಡ್ರೆ ಅಂತ. ನೋಡೋಣ ಅಂತ ಅಂದ್ಕೊಂಡು ಅವ್ರಿಗೆ ಹೇಳಿದೆ, ಬೇರೆ ಏನಾದರೂ ಡಿಸೈನ್ ಇದ್ದರೆ ಕಳಿಸಿ ಅಂತ ಹೇಳಿದೆ. ಅವ್ರು ನೋಡಿದ್ರೆ ಮತ್ತೂ ನನಗೆ ಫ್ಯಾನ್ಸಿ ಡಿಸೈನ್ಸ್ನೇ ಕಳಿಸಿದ್ರು. ನಾನು ಹೇಳಿದೆ, ಮಾಂಗಲ್ಯ ತಾಳಿ ಇರೋದನ್ನು ಕಳಿಸಿ, ನಂಗೆ ಇಷ್ಟ ಆಗಬೇಕು. ಇಲ್ಲ 2 ಎಳೆ ಇಲ್ಲ 3 ಎಳೆ ಇರೋದು ಚಿಕ್ಕದು ಬರುತ್ತೆ, ಚೆನ್ನಾಗಿರುತ್ತೆ. ನಾನು ಆಗಲೇ GRTನಲ್ಲಿ ನೋಡಿದ್ನಲ್ಲ. ಸೊ ನಂಗೆ ಆ ಥರ ಚೈನ್ ಇಷ್ಟ ಆಯಿತು. ಬಟ್ ಸ್ವಲ್ಪ ಲೆಂತ್ ಕಡಿಮೆ ಇತ್ತು ಅಂತ ಬಿಟ್ಟು ಬಂದೆ ನಾನು. ಸೊ ನನ್ನ ಹಸ್ಬೆಂಡ್ ಬೇಡ, ತುಂಬ ಕರಿಮಣಿ ಆಯಿತು, ಜಾಸ್ತಿ ಆಗುತ್ತೆ ಅಂತ ಹೇಳಿದ್ರು. ಹಾಗೆ ಶಾಪವ್ರು ಇದು ನೋಡಿ ಹೊಸ ಡಿಸೈನ್ ಬಂದಿದೆ ಅಂತ ಹೇಳ್ತಾ ಇದ್ರು. ಸೊ ಹಂಗೆ ಹಾಕ್ಕೊಂಡು ನೋಡಿದೆ. ಅದಾದಮೇಲೆ ನಾವು ಪೈ ಇಂಟರ್ನ್ಯಾಷನಲ್ಗೆ ಹೋಗಿದ್ದೆ. ನಾನೊಂದು OTG ಅಥವಾ ಏರ್ ಫ್ರೈಯರ್ ಏನಾದರೂ ತೊಗೊಳ್ಳೋಣ ಅಂತ ಅಂದ್ಕೊಂಡು. ಸೊ ನನ್ನ ಮಗಳಿಗೆ ತುಂಬ ಹಠ ಮಾಡ್ತಾ ಇದ್ಲು, ನನಗೆ ಏರ್ ಫ್ರೈಯರ್ ತಗೋ, ಇಲ್ಲಾಂದರೆ OTG ತಗೋ, ನಂಗೆ ಕೇಕ್ ಮಾಡಿಕೊಡು, ಕುಕ್ಕೀಸ್ ಮಾಡಿಕೊಡು ಅಂತ. ನಮ್ಮ ಮನೇಲಿ ಇದ್ದಿದ್ದು ಮೈಕ್ರೋ ಓವನು. ಬಟ್ ಅದು ತುಂಬ ದಿನ ಆಗಿತ್ತು ಹಾಳಾಗಿ, ನಾವು ರಿಪೇರಿನೂ ಕೂಡ ಮಾಡಿಸಿರ್ಲಿಲ್ಲ. ಅದಕ್ಕೆ ಬೇಡ ಅಂತ ಹೇಳಿಬಿಟ್ಟು ಹೊಸದೇ ತೊಗೊಂಬಂದಿದ್ದೀವಿ. ಸೊ ಇದು ನನ್ನ ಅರ್ನಿಂಗಲ್ಲೇ ತೊಗೊಂಬಂದಿರೋದು ಆ್ಯಕ್ಚುಲಿ. ಸೊ ನನಗೆ ತುಂಬಾ ಇಷ್ಟ ಆಯಿತು. ಒಂದು ತರಬೇಕು ಬೇಕಿಂಗ್ ಮಾಡೋದಕ್ಕೆ ಮನೆಗೆ ಅಂತ ಅಂದ್ಕೊಂಡು. ಸೊ ನನ್ನ ಅರ್ನಿಂಗಲ್ಲಿ ಏನೋ ಒಂದು ನನ್ನ ಮನೆಗೆ ಅಂತಂದು ನಾನು ತೊಗೊಂಬಂದಿದ್ದೀನಿ ಫಸ್ಟ್ ಟೈಮು. ಸೊ ನನಗೆ ಖುಷಿ ಆಗ್ತಾಯಿದೆ. ಸೊ ಇದು ಬಂದುಬಿಟ್ಟು 12,500 ಏನೋ ಹೇಳಿದ್ರು ಅವರು, ಪೈ ಇಂಟರ್ನ್ಯಾಷನಲ್ ಅವರು. ಆಮೇಲೆ ಅವ್ರ ಆಫರಲ್ಲಿ ನಮಗೆ 10,500 ಹೇಳಿದ್ರು ಆಫರ್ ಹೋಗ್ಬಿಟ್ಟು. ಅದಾದಮೇಲೆ ನಾವು ಓಕೆ ಅಂತ ಹೇಳಿಬಿಟ್ಟು ಸರಿ ಅಂತ ಹೇಳಿ ತೊಗೊಂಬಂದ್ವಿ. ನಮ್ಮದು ಸ್ವಲ್ಪ ಕಾರ್ಡಲ್ಲಿ ಪಾಯಿಂಟ್ಸ್ ಎಲ್ಲ ಇತ್ತು.
ಪಾಯಿಂಟ್ಸ್ ಕೂಡ ಹೋಗ್ಬಿಟ್ಟು ನಮಗೆ ತುಂಬ ಕಡಿಮೆ ಬೆಲೆಗೆ ಸಿಕ್ತು. ಹಾಗೆ ನಾನು ತೊಗೊಂಡಿರೋದು ಮರ್ಫಿ ರಿಚರ್ಡ್ ಅವ್ರದ್ದು. ತುಂಬಾ ಚೆನ್ನಾಗಿದೆ. ಆ್ಯಕ್ಚುಲಿ ಇದು ಬೇಕಿಂಗ್ ಎಲ್ಲ ಇವಾಗ ಇದೇ ಇರೋದು ಅಂತ ಹೇಳ್ತಾ ಇದ್ರು. ಸರಿ, ನಂಗಿದೇನು ಯೂಸ್ ಮಾಡಿನೂ ಗೊತ್ತಿಲ್ಲ. ಫಸ್ಟ್ ಟೈಮ್ ನಾನು ಕೂಡ ತಂದಿರೋದು. ಹೇಗೆ ಏನು ಆಪ್ರೇಟ್ ಮಾಡೋದೆಲ್ಲ ನೋಡ್ಕೋಬೇಕು. ಸದ್ಯಕ್ಕೆ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದಾರೆ, ಹಾಕ್ತಾಯಿದ್ದೀನಿ ನೋಡಿ ವಿಡಿಯೋನ. ತುಂಬ ದಿನ ಆಯಿತು ಆಲ್ರೆಡಿ ತಂದು, ಒಂದು 15 ಡೇಸ್ ಆಯಿತೇನೋ. ನನಗೆ ವಿಡಿಯೋ ಮಾಡೋದಕ್ಕೂ ಕೂಡ ಟೈಮ್ ಆಗಿರಲಿಲ್ಲ. ತುಂಬ ದಿನ ಆದಮೇಲೆ ನಾನು ಯೂಟ್ಯೂಬ್ಗೆ ವಿಡಿಯೋ ಹಾಕಿದ್ದೀನಿ. ಎಲ್ಲರೂ ಕೂಡ ನೋಡಿ, ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಾರಿ ಲೈಕ್ ಮಾಡಿ. ಇದನ್ನು ಆ್ಯಕ್ಚುಲಿ ಇಲ್ಲಿ ಮೈಕ್ರೋವೇವ್ ಇಟ್ಕೊಂಡಿದ್ವಿ. 2 ಆಗುತ್ತೆ ಅಂತ ಅಂದ್ಕೊಂಡೆ ನಾನು ಈ ಕ್ರ್ಯಾಕರಿ ಯೂನಿಟಲ್ಲಿ. ಬಟ್ ಮೈಕ್ರೋವೇವ್ಗೆ ಜಾಗ ಸಾಕಾಗಲಿಲ್ಲ. ಹಾಗಾಗಿ OTG ಓವನ್ನಷ್ಟೇ, ಒಂದನ್ನಷ್ಟೇ ಅಲ್ಲಿ ಇಡೋಕ್ಕೆ ಜಾಗ ಆಗ್ತಾಯಿದೆ. ಸೊ ಅದನ್ನಷ್ಟೇ ಇಡಬೇಕು. ಓಕೆ, ಇರಲಿ ಪರವಾಗಿಲ್ಲ ಅಂತಂದು ನಾನೇ ಇಡಿಸ್ದೆ. ಸರಿ, ಒಂದೇ ಇರಲಿ ಬಿಡು ಅಂತ. ಎರಡೆರಡು ಆದರೆ ಜಾಗನೂ ಆಗೋಲ್ಲ, ಮತ್ತು ಸುಮ್ಮನೆ ಕಂಜೆಸ್ಟೆಡ್ ಅನಿಸುತ್ತೆ, ಫ್ರೀ ಆಗಿರಲಿ ಅಂತ. ಸೊ ಇದರೊಳಗಡೆ ಒಂದಷ್ಟು ಟ್ರೇಗಳನ್ನ ಕೊಟ್ಟಿದ್ದಾರೆ. 3 ಟ್ರೇ ಕೊಟ್ಟಿರ್ತಾರೆ. ಸೊ ಇದು ಬಂದುಬಿಟ್ಟು ಏರ್ ಫ್ರೈ ಅಥವಾ ಬೇಕ್ ಏನಾದರೂ ಮಾಡ್ಕೊಳ್ಳೋಕ್ಕೆ ಈ ಟ್ರೇನ ಯೂಸ್ ಮಾಡ್ಬೋದು. ಹಾಗೆ ಗ್ರಿಲ್ ಮಾಡೋದಕ್ಕೂ ಕೂಡ ಕೊಟ್ಟಿದ್ದಾರೆ. ಸೊ ಅದಿನ್ನೂ ಯಾವ ಥರ ಫಿಕ್ಸ್ ಮಾಡಬೇಕು ಅಂತೆಲ್ಲ ಇನ್ನು ನೋಡ್ತಾ ಇದ್ರು ನನ್ನ ಹಸ್ಬೆಂಡು. ಹೊಸ ವಸ್ತು ಏನಾದರೂ ತಂದರೆ ಫಸ್ಟು ಪೂಜೆ ಮಾಡಿ ಅದಾದಮೇಲೆ ನಾವು ಯೂಸ್ ಮಾಡೋದು. ಹಂಗಾಗಿ ಇವಾಗ ಪೂಜೆ ಮಾಡ್ತಾ ಇದ್ದೀನಿ. ಸೊ ಪೂಜೆ ಮಾಡಿ ಅದಾದಮೇಲೆ ಫಸ್ಟ್ ಟೈಮು ಆನ್ ಮಾಡ್ತಾಯಿದ್ದೀನಿ. ನನಗೂ ಕೂಡ ಗೊತ್ತಿಲ್ಲ ಆನ್ ಮಾಡೋದು ಯಾವುದು, ಆಫ್ ಮಾಡೋದು ಯಾವುದು ಅಂತೆಲ್ಲ ಕೂಡ ಕರೆಕ್ಟಾಗಿ ನೋಡ್ಕೊತಾ ಇದ್ದೀನಿ. ಯಾವ್ದ್ಯಾವ್ದು ಆಪ್ಷನ್ ಕೊಟ್ಟಿದ್ದಾರೆ ಏನು ಅಂತ. ಸೊ ನಾವು ಕೇಳಿದ್ವಿ, ಇಲ್ಲಿ ಇದು ಟೆಕ್ನಿಷಿಯನ್ ಕಳಿಸ್ತಾರಾ ಅಂತಂದು. ಸೊ ಅವ್ರೇನು ಟೆಕ್ನಿಷಿಯನ್ ಏನು ಕಳಿಸಲ್ಲ, ನೀವೇ ಯೂಟ್ಯೂಬ್ ನೋಡ್ಕೊಂಡು ಮಾಡ್ಕೋಬೋದು, ತುಂಬ ಈಸಿ ಇದೆ ಅಂತ ಹೇಳಿದ್ರು. ಸರಿ ಆಯಿತು ಅಂತ ಹೇಳಿದೆ. ಸೊ ನಾನೇನು ಯೂಟ್ಯೂಬೆಲ್ಲ ಜಾಸ್ತಿ ನೋಡೋದಕ್ಕೆ ಹೋಗಲಿಲ್ಲ. ಸೊ ಅದರಲ್ಲೇ ಎಲ್ಲ ಆಟೋಮೆಟಿಕ್ಕಾಗಿ ಎಷ್ಟು ಹೀಟ್ ಮಾಡಬೇಕು, ಪ್ರೀ ಹೀಟ್ ಎಲ್ಲ ಕೊಟ್ಟಿದ್ದರು. ಸೊ ಅದರ ಟೈಮಿಂಗ್ಸ್ ಬೇಕಂದರೆ ನಾವು ಹೆಚ್ಚು ಕಡಿಮೆ ಮಾಡ್ಕೋಬೋದು ಅಷ್ಟೇ. ಅದರಲ್ಲಿ ಅಂಥದ್ದೇನೂ ಇಲ್ಲ. ಸೊ ನನಗೂ ಯೂಸ್ ಮಾಡ್ತಾ ಇವಾಗ ಗೊತ್ತಾಗ್ತಾ ಇದೆ. ತುಂಬಾ ಚೆನ್ನಾಗಿದೆ. ಸೊ ಫಸ್ಟ್ ಏನಾದರೂ ಬೇಕ್ ಮಾಡಬೇಕಲ್ಲ, ಫಸ್ಟ್ ಏನಾದರೂ ಬೇಕ್ ಮಾಡೋಣ ಅಂತ ಅಂದ್ಕೊಂಡು ಹಪ್ಪಳ ಇಡ್ತಾಯಿದ್ದೀನಿ ಫಸ್ಟ್ ಟೈಮು. ಸೊ ಹಪ್ಪಳ ಬೇಕ್ ಮಾಡೋಣ ಅಂತಂದು ಆ್ಯಕ್ಚುಲಿ ಕುಕ್ಕೀಸ್ ಮಾಡು ಅಂತ ಗಂಟು ಬಿದ್ದಿದ್ಲು ನನ್ನ ಮಗಳು. ಕುಕ್ಕೀಸ್ನ ಮಾಡೋಣಮ್ಮ, ಇನ್ನೂ ಟೈಮ್ ಬೇಕು, ಅದಕ್ಕೆಲ್ಲ ಇಂಗ್ರೀಡಿಯೆಂಟ್ಸ್ ಎಲ್ಲ ತರಿಸಿಲ್ಲ ನಾನು. ಈಗ ಜಸ್ಟ್ ಹಪ್ಪಳ ಬೇಕ್ ಮಾಡ್ತೀನಿ, ನೋಡೋಣ ಯಾವ ಥರ ಆಗುತ್ತೆ ಅಂತಂದು. ಸೊ ಫಸ್ಟ್ ಟೈಮು ಇದರಲ್ಲಿ ಬೇಕ್ ಮಾಡ್ತಾ ಇರೋದು. ಸೊ ನಾನು ಇಲ್ಲಿ ಟೈಮಿಂಗ್ಸ್ನ 20 ಮಿನಿಟ್ಸ್ ಇಟ್ಬಿಟ್ಟಿದ್ದೀನಿ. ನನಗೆ ಆ್ಯಕ್ಚುಲಿ ಇದು ಫಸ್ಟ್ ಟೈಮ್ ಅಲ್ವಾ, ಸೊ ಎಷ್ಟಿಡಬೇಕು ಏನು ಅಂತ ಗೊತ್ತಿಲ್ಲ. ಬೇಡ ಅಂದರೆ ಮಿಡಲಲ್ಲಿ ಆಫ್ ಮಾಡ್ಕೋಬೋದಲ್ಲ. ಸೊ ಹಾಗಾಗಿ ನೋಡೋಣ ಅಂತಂದು ಇವಾಗ ನನಗೆ ಅಷ್ಟು ಗೊತ್ತಾಗ್ತಾ ಇಲ್ಲ ಹೆಂಗೆ ಏನು ಅಂತಂದು. ಆ್ಯಕ್ಚುಲಿ ಇನ್ನೂ ನೋಡ್ತಾ ಇದ್ದೀನಿ ನೋಡಿ. ಸೊ ಇವಾಗ ಅದು ಮಿಡಲ್ ಬಟನ್ ಪ್ರೆಸ್ ಮಾಡಿದ ತಕ್ಷಣ ಅದು ಚೇಂಜ್ ಆಗ್ತಾ ಇದೆ. ಇವಾಗ ನನಗೆ ಗೊತ್ತಾಯಿತು. ಸೊ ಪ್ರೆಸ್ ಮಾಡ್ತಾ ಮೇಲೆ ಕೆಳಗೆ ಎಲ್ಲ ನಾವು ಒಂದೇ ಬಟನಲ್ಲೇ ಎಲ್ಲನೂ ಆಪ್ರೇಟ್ ಮಾಡಬೇಕಾಗುತ್ತೆ. ನನಗೆ ಅಷ್ಟೊಂದು ಗೊತ್ತಾಗಿರಲಿಲ್ಲ, ಆಮೇಲೆ ಗೊತ್ತಾಯಿತು. ಸೊ ಪರವಾಗಿಲ್ಲ, ಫಸ್ಟ್ ಟೈಮ್ ಹಪ್ಪಳ ನಾನೇನು ಸುಟ್ಟೋಗೋ ಥರ ಏನು ಬೇಕ್ ಮಾಡಲಿಲ್ಲ. ಚೆನ್ನಾಗೇ ಬೇಕಾಗಿತ್ತು. ಹಪ್ಪಳ ಬಂದು ಟೇಸ್ಟಿಯಾಗಿತ್ತು. ನನ್ನ ಮಗಳು ಮತ್ತು ನನ್ನ ಹಸ್ಬೆಂಡ್ ತುಂಬ ಇಷ್ಟಪಡ್ತಿದ್ರು. ತುಂಬ ಕ್ರಿಸ್ಪಿಯಾಗಿ ಆಗಿತ್ತು. ಸೇಮ್ ನಾವು ಒಲೆನಲ್ಲಿ ಸುಡ್ತೀವಲ್ಲ, ಸೊ ಸುಟ್ಟಿರೋ ಹಪ್ಪಳ ಯಾವ ಥರ ಟೇಸ್ಟ್ ಇರುತ್ತೆ ಅದಕ್ಕಿಂತ ಸ್ವಲ್ಪ ಚೆನ್ನಾಗೇ ಇತ್ತು ಅಂತ ಹೇಳ್ತೀನಿ. ಯಾಕಂದರೆ ಸುಟ್ಟಿರೋದಾದರೆ ಸ್ವಲ್ಪ ಜಾಸ್ತಿ ಬರ್ನ್ ಆಗುತ್ತೆ, ಇದರಲ್ಲಿ ಏನು ಜಾಸ್ತಿ ಬರ್ನ್ ಆಗಲಿಲ್ಲ. ಸೊ ನೆಕ್ಸ್ಟು ಸ್ವಲ್ಪ ಕುಕ್ಕೀಸ್ ಟ್ರೈ ಮಾಡೋಣ ಅಂತಂದು ಸ್ವಲ್ಪನೇ ಮಾಡಿದೆ. ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಇದಾಗಿತ್ತು ಇವತ್ತಿನ ವ್ಲಾಗು. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು.